ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ. ಈಗ ನಮ್ಮ ಅರ್ಥಶಾಸ್ತ್ರದಲ್ಲಿ ಯಾಕೆ ಹೊಸ ಒಂದು ವಿಚಾರ, ಸ್ಟ್ಯಾಟಿಸ್ಟಿಕ್ಸನ್ನು ಯಾಕೆ ತಂದರು ಅಂತ. ಸಾಮಾನ್ಯವಾಗಿ ನಾವು ಸಂಖ್ಯಾಶಾಸ್ತ್ರ, ಅಂಕಿಅಂಶಗಳ ಶಾಸ್ತ್ರ ಅಂತಲೂ ಕರಿತೇವೆ. ಸಂಖ್ಯಾಶಾಸ್ತ್ರ ಅಲ್ಲಿ ಏನು ಹೇಳ್ತೇವೆ, ಈ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳುವಂಥದ್ದು ಅಲ್ಲಿ ನ್ಯೂಮರಿಕಲ್ ಫ್ಯಾಕ್ಟ್ಸನ್ನು ಒಳಗೊಂಡದ್ದು. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಅಂತ. ಏನು, ಸಂಖ್ಯಾರೂಪದಲ್ಲಿರುವಂತಹ ಅಥವಾ ಅಂಕಿಅಂಶಗಳ ರೂಪದಲ್ಲಿರುವಂತಹ ಸಂಗತಿಗಳನ್ನು ಅಧ್ಯಯನ ಮಾಡುವುದೇನಿದೆ ಅದು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೇವೆ. ಅಲ್ಲಿ ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಅದನ್ನು ನಾವೇನು ಹೇಳ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಸಂಖ್ಯಾಶಾಸ್ತ್ರವು ಅಂಕಿಅಂಶಗಳ ಶಾಸ್ತ್ರವಾಗಿದೆ. ಅಂಕಿಅಂಶಗಳ ಸಂಗತಿಗಳನ್ನು ನಾವು ಅಧ್ಯಯನ ಮಾಡುವುದೇನಿದೆ ಅದು ಸಂಖ್ಯಾಶಾಸ್ತ್ರವಾಗಿದೆ. ಹಾಗಾದರೆ ಈ ಅಂಕಿಅಂಶಗಳು ಅರ್ಥಶಾಸ್ತ್ರದಲ್ಲಿ ಯಾಕೆ ಬೇಕು? ಸಾಮಾನ್ಯ ಮುಂದೆ ಒಂದು ಟಾಪಿಕ್ಕೇ ಇದೆ, ಒಂದು ಕ್ವಶನ್ ಇದೆ ನಿಮಗೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಉಪಯೋಗ ಏನು? ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಇಕನಾಮಿಕ್ಸ್ ಅಂತ ಹೇಳ್ತಾರೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಯೋಜನ ಏನು, ಯಾಕೆ ಬಳಕೆ ಮಾಡ್ತೇವೆ ಅಂತ ನಾವಿಲ್ಲಿ ಇನ್ನೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಾದರೆ, ಅಂಕಿ ಸಂಖ್ಯೆಗಳು ನಮಗೆ ಕೆಲವೊಮ್ಮೆ ಏನಾಗ್ತದೆ, ನೋಡಿದ ತಕ್ಷಣ ಏನೂ ಅರ್ಥ ಆಗೋದಿಲ್ಲ. ಯಾವುದೇ ಫ್ಯಾಕ್ಟ್ಸನ್ನು ನಾವು ಅಂಕಿ ಸಂಖ್ಯೆಗಳಲ್ಲಿ ಹೇಳಿದರೆ ಏನೂ ಅರ್ಥ ಆಗುವುದಿಲ್ಲ. ಆದರೆ ಈ ಸಂಖ್ಯಾಶಾಸ್ತ್ರ ಏನು ಮಾಡ್ತದೆ, ಈ ಅಂಕಿ ಸಂಖ್ಯೆಗಳ ಅಧ್ಯಯನವು ಜನರಿಗೆ ಸುಲಭವಾಗಿ ಅರ್ಥೈಸುವ ರೀತಿಯಲ್ಲಿ ವಿಧಾನಗಳಿವೆ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಅಂಕಿಅಂಶಗಳ ಒಂದು ವಿಧಾನ ಏನಿದೆ, ತಂತ್ರಜ್ಞಾನ ಏನಿದೆ, ಅದು ಜನರಿಗೆ ಮನದಟ್ಟು ಮಾಡುವ ರೀತಿಯಲ್ಲಿ ಇರ್ತದೆ. ಅಲ್ಲಿ ನಾವು ಗ್ರಾಫ್ಗಳ ಮೂಲಕ ವ್ಯಕ್ತಪಡಿಸ್ತೇವೆ, ಹಾಗೆ ಪೈ ಚಾರ್ಟುಗಳನ್ನು ವ್ಯಕ್ತಪಡಿಸ್ತೇವೆ. ಪೈ ಚಾರ್ಟುಗಳಲ್ಲಿ ಚಿತ್ರಗಳು, ಅಲ್ಲಿ ಏನು ಹೇಳ್ತೇವೆ, ಡಯಾಗ್ರಾಮ್ಸ್ ಅಂತ ಹೇಳ್ತೇವೆ, ನಕ್ಷೆಗಳನ್ನು ನಾವು ಗುರುತಿಸಲಿಕ್ಕೆ ಬರ್ತದೆ. ಹಾಗೆ ಬಾರ್ ಚಾರ್ಟುಗಳು, ಸ್ತಂಭರೇಖಾ ಚಿತ್ರಗಳನ್ನು ಗುರುತು ಮಾಡ್ತೇವೆ. ಮತ್ತು ಕೇಂದ್ರೀಕೃತವಾದ ಮೌಲ್ಯಗಳಿವೆ. ಅಲ್ಲಿ ಮುಂದೆ ನಾವು ಹೇಳ್ತಾ ಹೋದಾಗೆ ಗೊತ್ತಾಗ್ತದೆ ಕೇಂದ್ರೀಕೃತ ಮೌಲ್ಯಗಳು ಅಂತ ಹೇಳೋದು. ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ಸ್ ಅಂತ ಹೇಳ್ತೇವೆ. ಈ ಉದಾಹರಣೆಗೆ ನಮ್ಮ ತರಗತಿಯನ್ನೇ ಗಮನಿಸಿಕೊಂಡ್ರೆ ಅರ್ಥಶಾಸ್ತ್ರದಲ್ಲಿ ಪಡೆದ ಅಂಕಗಳು ಎಷ್ಟು ಅಂತ, ಫಸ್ಟ್ PUCಯಲ್ಲಿ ಅರ್ಥಶಾಸ್ತ್ರದಲ್ಲಿ ಪಡೆದ ಅಂಕಗಳು ಅಂತ ನಾವೇನು ಮಾಡ್ತೇವೆ, ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರ ಇಂಡಿವಿಜುವಲ್ ಮಾರ್ಕ್ಸನ್ನು ಒಂದು ಮಾರ್ಕ್ಶೀಟಲ್ಲಿ ಬರೀಬಹುದು. ಅದು ಏನಾಗಿದೆ, ಇಟ್ ಈಸ್ ಆಲ್ಸೋ ಎ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್ಸ್. ಅಂಕಿಅಂಶಗಳ ಒಂದು ಮಾಹಿತಿ ಇದೆ, ಸಂಗ್ರಹಿಸಲ್ಪಟ್ಟಂಥ ಒಂದು ಮಾಹಿತಿ. ಈಗ ಪ್ರತಿಯೊಬ್ಬರ ಅಂಕಿಅಂಶಗಳನ್ನು ನಾವು ಇಂಡಿವಿಜುವಲ್ ಆಗಿ ತಿಳ್ಕೊಳ್ಳಬಹುದು. ಆದರೆ ಫಸ್ಟ್ PUC ತರಗತಿಯಲ್ಲಿ ಎಕನಾಮಿಕ್ಸ್ನಲ್ಲಿ ಒಂದು ಅವರ ಕಲಿಕೆಯ ಮಟ್ಟವನ್ನು ಗುರುತಿಸುವುದಾದರೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ಅಥವಾ ಅವರು ಪಡೆದಂಥ ಅಂಕಗಳ ಒಂದು ಕೇಂದ್ರೀಕೃತ ಮೌಲ್ಯವನ್ನು ನಾವು ಹೇಳೋದಾದರೆ ಸರಾಸರಿ ಆ್ಯವರೇಜ್ ಎಷ್ಟು ಪಾಸು, ಪರ್ಸಂಟೇಜ್ ನಾವು ಹೇಳ್ತಾ ಹೋಗಬಹುದು, ಶೇಕಡ ಫಲಿತಾಂಶವನ್ನು ಹೇಳಬಹುದು. ಸರಾಸರಿ ಎಷ್ಟು, ಆ್ಯವರೇಜ್ ಎಷ್ಟು ಅಂತ ನಾವು ಅದನ್ನು ಹೇಳಬಹುದು. ಹೀಗೆ ಸರಾಸರಿಗಳಲ್ಲಿ ಹೇಳುವಂಥದ್ದು, ಅದನ್ನು ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತಿದೆ. ಇದೆಲ್ಲವೂ ಅರ್ಥಶಾಸ್ತ್ರದಲ್ಲಿ ನಾವು ಇದನ್ನು ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಜನಸಂಖ್ಯೆಯ ಬಗ್ಗೆ ಲೆಕ್ಕ ಹಾಕುವುದಿದೆ, ಹಾಗೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೋದು. ಹಾಗೆ ಒಂದು ದೇಶದ ಕೃಷಿ ಉತ್ಪನ್ನಗಳು ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತದೆ, ಪ್ರತಿ ವರ್ಷಕ್ಕೆ ಅನುಸಾರವಾಗಿ ಎಷ್ಟು ಹೆಚ್ಚಳವಾಗ್ತದೆ, ಇದರ ಮಳೆಯ ಪ್ರಮಾಣ, ಹೀಗೆ ಪ್ರತಿಯೊಂದು ವಿಚಾರಗಳನ್ನು ನಾವು ಅರ್ಥಶಾಸ್ತ್ರದ ಸಂಗತಿಗಳನ್ನು, ಎಕನಾಮಿಕ್ ಫ್ಯಾಕ್ಟ್ಸನ್ನು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸನ್ನು ಉಪಯೋಗಿಸಿಕೊಂಡು ಅಧ್ಯಯನ ಮಾಡಲಿಕ್ಕೆ ಸುಲಭ. ಅದರಿಂದ ಏನಾಗ್ತದೆ, ಜನರಿಗೆ ಸುಲಭವಾಗಿ ಇಟ್ ಮೇಕ್ಸ್ ಎಕನಾಮಿಕ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಫ್ಯಾಕ್ಟ್ಸ್. ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡ್ತದೆ, ಅರ್ಥಶಾಸ್ತ್ರವನ್ನು ಅರ್ಥೈಸಿಕೊಳ್ಳಿಕ್ಕೆ
ಸುಲಭವಾದಂತಹ ದಾರಿಯನ್ನು ಮಾಡಿಕೊಡ್ತದೆ. ಹಾಗಾಗಿ ಅರ್ಥಶಾಸ್ತ್ರದ ಅಧ್ಯಯನ ಬೇಕು ಅಂತ. ಅದನ್ನು ಸಹ ನಾವು ವಾಟ್ ಆರ್ ದ ಇಂಪಾರ್ಟೆನ್ಸ್ ಅಂತ ಒಂದು ಪ್ರತ್ಯೇಕ ಟಾಪಿಕ್ ಇದೆ, ಅದನ್ನು ಸಹ ಮುಂದಕ್ಕೆ ತಿಳ್ಕೊಳ್ತೀವಿ. ಈಗ ಅರ್ಥಶಾಸ್ತ್ರದ ಬಗ್ಗೆ ನಾವು ಡೆಫಿನೇಷನನ್ನು ಹೇಳ್ತಾ ಹೋದ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಮೇನ್ಲಿ ಇಟ್ ಈಸ್ ಯೂಸ್ಡ್ ಇನ್ 2 ಡಿಸ್ಟಿಂಕ್ಟ್ ಸೆನ್ಸಸ್ ಅಂತ ಇದೆ. ಏನು ಅಂತ ಹೇಳಿದ್ರೆ ಅಲ್ಲಿ 2 ವಿಚಾರಗಳು, 2 ರೀತಿಯಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಹೇಳ್ತೀವಿ. ಒಂದು ಸಿಂಗ್ಯುಲರ್ ಸೆನ್ಸ್, ಏಕವಚನದಲ್ಲಿ ನಾವು ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ಹೇಳ್ತೇವೆ. ಪ್ಲೂರಲ್ ಸೆನ್ಸಲ್ಲಿ, ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದರೆ ಏನು. ಇಲ್ಲಿ ಸಹ ನಿಮಗೆ ಒಂದು ಕ್ವಶನ್ ಇದೆ, ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದರೆ ಏನು, ಹಾಗೆ ಅಕಾರ್ಡಿಂಗ್ ಟು ಪ್ಲೂರಲ್ ಸೆನ್ಸ್ ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕ್ವಶನ್ಸ್ ಇದೆ. ಇಲ್ಲಿ ಸಿಂಗ್ಯುಲರ್ ಸೆನ್ಸಲ್ಲಿ ಏಕವಚನದ ಸಂಖ್ಯಾಶಾಸ್ತ್ರವನ್ನು ಹೇಳೋದಾದರೆ ದಟ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಯೂಸಿಂಗ್ ಎ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್. ಇಲ್ಲಿ ಏಕವಚನದ ಒಂದು ಡೆಫಿನೇಷನ್ ಏನು ಹೇಳ್ತದೆ, ಸಂಖ್ಯಾರೂಪದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವ, ವರ್ಗೀಕರಿಸುವ ಮತ್ತು ಸಂಖ್ಯಾತ್ಮಕ ವಾಸ್ತವಾಂಶಗಳ ವಿಜ್ಞಾನವೇ ಏನದು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ಕಲೆಕ್ಟಿಂಗ್, ಏನು ಮಾಹಿತಿಗಳನ್ನು ಅಂಕಿಅಂಶಗಳ ಆಧಾರದಲ್ಲಿ ಸಂಗ್ರಹ ಮಾಡ್ತೇವೆ, ವರ್ಗೀಕರಿಸ್ತೇವೆ ಮತ್ತು ಅದನ್ನು ಬಳಕೆ ಮಾಡ್ತೇವೆ. ಆ್ಯಂಡ್ ಯೂಸಿಂಗ್ ಎ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏಕವಚನದ ಸಂಖ್ಯಾಶಾಸ್ತ್ರ ಅಂತ ಒಂದು ಡೆಫಿನೇಷನ್ ಇದೆ. ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಕಾಣ್ತದೆ. ಹಾಗೆ ಪ್ಲೂರಲ್ ಸೆನ್ಸಲ್ಲಿ ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂಥೇಳಿ ಅದರಲ್ಲಿ ಬಹಳ ಸಿಂಪಲ್ ಡೆಫಿನೇಷನ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್ ಈಸ್ ಡೇಟಾ ಅಂತ. ಡೇಟಾ ಎಂಬುದಾಗಿ ನಾವು ಏನು ಹೇಳ್ತೇವೆ ಅದೇ ಬಹುವಚನದ ಸಂಖ್ಯಾಶಾಸ್ತ್ರದ ಒಂದು ವ್ಯಾಖ್ಯೆ ಆಗ್ತದೆ. ಹಾಗೆ ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರವನ್ನು ನಾವು ದತ್ತಾಂಶಗಳು ಅಂತ, ಡೇಟಾಕ್ಕೆ ಕನ್ನಡ ವರ್ಡ್ ಏನಿದೆ ದತ್ತಾಂಶಗಳು ಅಂತ. ದತ್ತಾಂಶಗಳು ಅಂತ ನಾವು ಏನನ್ನು ಹೇಳ್ತೇವೆ ಅದೆಲ್ಲವೂ ಅಂಕಿಅಂಶಗಳಲ್ಲಿರ್ತದೆ. ನೋಡಿ, ಸಿಸ್ಟಮ್ಯಾಟಿಕಲಿ ಕಲೆಕ್ಟೆಡ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಆರ್ ಕಾಲ್ಡ್ ಡೇಟಾ ಅಂತ. ಅಲ್ಲಿ ಯಾವುದೇ ದತ್ತಾಂಶಗಳನ್ನು ನಾವು ಒಂದು ಕ್ರಮಬದ್ಧವಾಗಿ ಸಂಗ್ರಹಿಸಿದರೆ, ಈಗ ನಮ್ಮಲ್ಲಿ ಫಸ್ಟು PUC ಅರ್ಥಶಾಸ್ತ್ರದ ಅಂಕಗಳನ್ನು ನಾವು 30 ಮಾರ್ಕ್ಸಿನ ಒಳಗಿನವರೆಷ್ಟು, 30 ಮಾರ್ಕ್ಸಿಂದ 50ವರೆಗಿನ ಅಂಕಗಳನ್ನು ಪಡೆದವರೆಷ್ಟು, 50ಇಂದ 60ವರೆಗೆ ಎಷ್ಟು, 60ಇಂದ ಡಿಸ್ಟಿಂಕ್ಷನ್ವರೆಗೆ ಎಷ್ಟು, ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಅಂಕಗಳನ್ನು ಕಲೆಕ್ಟ್ ಮಾಡಿದರೆ ಆಗ ಫಸ್ಟ್ PUC ತರಗತಿಯ ಅರ್ಥಶಾಸ್ತ್ರದ ಸ್ಕೋರ್ ಮಾರ್ಕ್ಸನ್ನು ನಾವು ಹೇಳಿದಾಗ ಆಯಿತು. ಫಸ್ಟ್ ಕ್ಲಾಸ್ ಎಷ್ಟು, ಸೆಕೆಂಡ್ ಕ್ಲಾಸ್ ಎಷ್ಟು, ಥರ್ಡ್ ಕ್ಲಾಸ್ ಎಷ್ಟು, ಡಿಸ್ಟಿಂಕ್ಷನ್ ಎಷ್ಟು, ಹೀಗೆಲ್ಲ ಹೇಳಲಿಕ್ಕೆ ಬರ್ತದೆ. ಅದರೊಂದಿಗೆ ಎವರೇಜ್ ಸರಾಸರಿ ಪಾಸ್ ಎಷ್ಟು, % ರಿಸಲ್ಟ್ ಇದೆ, % ಎಲ್ಲರೂ ಪಾಸಾಗಿದ್ದಾರೆ, ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಎಲ್ಲರೂ ಏನು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ, ಎಲ್ಲರೂ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದ್ದಾರೆ ಹೇಳಲಿಕ್ಕೆ ಬರ್ತದೆ. ಹಾಗೆ ಅಂತಹ ಮಾಹಿತಿಗಳನ್ನು ನಾವೇನು ಹೇಳ್ತೇವೆ, ಸಿಸ್ಟಮ್ಯಾಟಿಕಲಿ ಕಲೆಕ್ಟೆಡ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಆರ್ ಕಾಲ್ಡ್ ಡೇಟಾ ಅಂತ ಹೇಳ್ತೇವೆ. ಡೇಟಾ ಈಸ್ ದ ಏನು ಪ್ಲೂರಲ್ ಸೆನ್ಸನ್ನು ಹೇಳುವಂಥ ಒಂದು ಕ್ರಮ. ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್ ಈಸ್ ಡೇಟಾ. ಸಿಂಪಲ್ ಡೆಫಿನೇಷನ್. ಅಥವಾ ವಾಟ್ ಈಸ್ ಡೇಟಾ, ಡೇಟಾ ಅಂದರೆ ಏನು ಅಂತ, ದತ್ತಾಂಶಗಳಂದರೆ ಏನು ಅಂತ, ಅಂಕಿಅಂಶಗಳಲ್ಲಿ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿಅಂಶಗಳ ಮಾಹಿತಿಯನ್ನು ನಾವೇನು ಹೇಳ್ತೀವಿ ದತ್ತಾಂಶಗಳು ಅಂತ ಕರಿತೀವಿ. ಹೀಗೆ ಸಂಖ್ಯಾಶಾಸ್ತ್ರ ಅಂದರೆ ಏನು, ಸಂಖ್ಯಾಶಾಸ್ತ್ರವನ್ನು ನಾವು 2 ರೀತಿಯಲ್ಲಿ ಹೇಗೆ ನಿರೂಪಿಸ್ತೇವೆ, ಅದರಲ್ಲಿ ಏಕವಚನದ ರೂಪದಲ್ಲಿ ಹೇಗೆ, ಬಹುವಚನದ ರೂಪದಲ್ಲಿ ಹೇಗೆ ಅಂತ. ಸಿಂಗ್ಯುಲರ್ ಸೆನ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಪ್ಲೂರಲ್ ಸೆನ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಂಡೆವು. ಇನ್ನು ಇದರ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ.
ನಾವು ಅರ್ಥಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಂಡೆವು. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹೇಗೆ ಬಳಕೆಯಾಗ್ತದೆ, ಸಂಖ್ಯಾಶಾಸ್ತ್ರದ ಅರ್ಥ ಏನು ಅದನ್ನು ತಿಳ್ಕೊಂಡೆವು. ಹಾಗೆ ಸಂಖ್ಯಾಶಾಸ್ತ್ರ ಯಾಕೆ ಅರ್ಥಶಾಸ್ತ್ರದಲ್ಲಿ ಬೇಕು, ನಾವು ಅದನ್ನು ಬಳಕೆ ಮಾಡುವುದರಿಂದ ನಮಗೆ ಅದರ ಪ್ರಯೋಜನ ಏನು ಎಂಬುದು. ವಾಟ್ ಸ್ಟ್ಯಾಟಿಸ್ಟಿಕ್ಸ್ ಡಸ್ ಇನ್ ಇಕನಾಮಿಕ್ಸ್ ಅಂತ. ಸಾಮಾನ್ಯ ಈಗ ಹೊಸತಾದಂಥ ಅರ್ಥಶಾಸ್ತ್ರ ಏನಿದೆ ಎಕನಾಮೆಟ್ರಿಕ್ಸ್ ಅಂತ ಕರೀತಾರೆ. ಒಂದು ಅರ್ಥಶಾಸ್ತ್ರದ ಅಧ್ಯಯನದ ಒಂದು ಪ್ರತ್ಯೇಕ ವಿಭಾಗ ಇದೆ ಎಕನಾಮೆಟ್ರಿಕ್ಸ್ ಅಂತ. ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸಿನ ವಿಧಾನಗಳು, ಟೆಕ್ನಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಯೂಸ್ಡ್ ಇನ್ ಯಾವುದರಲ್ಲಿ ಎಕನಾಮೆಟ್ರಿಕ್ಸ್. ಎಕನಾಮೆಟ್ರಿಕ್ಸ್ ಈಸ್ ಎ ಸ್ಟಡಿ ಆಫ್ ದ economics by using the techniques of statistics and mathematics. ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಇದನ್ನು ಜೊತೆಯಾಗಿ ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡುವಾಗ ನಮಗೆ ಸುಲಭವಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗೆ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅಂತ ಒಂದು 4 ಮಾರ್ಕ್ಸಿನ ಪ್ರಶ್ನೆ ಇದೆ. ಅಲ್ಲಿ 5 ಪಾಯಿಂಟ್ಸ್ ಇದೆ. 5 ಪಾಯಿಂಟ್ಸನ್ನು ನೀವು ಹೈಲೈಟ್ ಮಾಡಿಕೊಂಡು ವಿವರಣೆ ಕೊಟ್ಟರೆ ಸಾಕಾಗ್ತದೆ. ಇಲ್ಲಿ ನೋಡಿ, ಫಸ್ಟ್ ಏನಿದೆ, ವೆನ್ ಎಕನಾಮಿಕ್ ಫ್ಯಾಕ್ಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್ ದೇ ಬಿಕಮ್ ಎಕ್ಸಾಕ್ಟ್ ಅಂತ. ಒಂದು ಅಂಕಿಅಂಶಗಳ ಮೂಲಕ ಒಂದು ಮಾಹಿತಿಯನ್ನು ನೀವು ವ್ಯಕ್ತಪಡಿಸಿದರೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ವ್ಯಕ್ತಪಡಿಸಿದರೆ ಅದು ಏನಾಗ್ತದೆ, ಒಂದು ನಿಖರವಾದ ಮಾಹಿತಿಯನ್ನು ಕೊಡ್ತದೆ. ಎಕ್ಸಾಕ್ಟ್, ಒಂದು ಏನು ತೋರಿಕೆಯ ಮಾಹಿತಿ ಅಲ್ಲ, ಅಲ್ಲಿ ಏನಿದೆ ಸ್ಪಷ್ಟವಾದಂಥ ಮಾಹಿತಿ ಕೊಡ್ತದೆ. ಉದಾಹರಣೆಗೆ ಭೂಕಂಪದಿಂದ ನೂರಾರು ಜನರು ಏನಾಗಿದ್ದಾರೆ, ಸಾವಿಗೀಡಾಗಿದ್ದಾರೆ ಅಂತ ಒಂದು ವರದಿ ಇದೆ. ಇದನ್ನು ನಾವು ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಭೂಕಂಪದಿಂದ 650 ಮಂದಿ ಸಾವನ್ನಪ್ಪಿದ್ದಾರೆ, ಜೀವಹಾನಿಯಾಗಿದೆ, ಒಂದು ಸ್ಪಷ್ಟತೆ ಇದೆ ಎಷ್ಟು ಮಂದಿ ಅಂತ. ಅಲ್ಲಿ ಏನಿದೆ ಎಕ್ಸಾಕ್ಟ್, ಏನಿದೆ ನಿಖರವಾದಂತಹ ಒಂದು ಇನ್ಫಾರ್ಮೇಷನ್ ಇದೆ. ಹಾಗಾಗಿ ವೆನ್ ಎಕನಾಮಿಕ್ ಫ್ಯಾಕ್ಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಏನಿದೆ numerical facts, statistical terms, in terms of numerical facts or statistical terms, they become exact ಅಂತ ಹೇಳಿ ಒಂದು ವಿಚಾರ. ನಮಗೆ ಏನು ಆ ಸಂಖ್ಯಾಶಾಸ್ತ್ರವನ್ನು ಬಳಕೆ ಮಾಡೋದ್ರಿಂದ ಒಂದು ಸ್ಪಷ್ಟತೆ ಬರ್ತದೆ, ನಿಖರವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಹಾಗೆ ಎರಡನೇ ವಿಚಾರ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಇನ್ ಕಂಡೆನ್ಸಿಂಗ್ ಮಾಸ್ ಡೇಟಾ. ಒಂದು ಸಂಕೀರ್ಣವಾದ ದತ್ತಾಂಶಗಳನ್ನು ನಾವು ಏನು ಮಾಡ್ಬೋದು, ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಮಾಪನವಾಗಿ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಇನ್ ಕಂಡೆನ್ಸಿಂಗ್ ಅಂತ ಹೇಳಿದ್ರೆ ಏನು, ಅಲ್ಲಿ ಮಾಹಿತಿಗಳು ಭಾಳಷ್ಟಿದ್ದಾಗ ಅದನ್ನು ನಾವು ಏನು ಸಂಕೀರ್ಣಗೊಳಿಸಿದರೆ, ಅದನ್ನು ಇನ್ನೂ ಸಣ್ಣದುಗೊಳಿಸಿದರೆ, ಅಥವಾ ಅಲ್ಲಿ ವ್ಯಾಲ್ಯೂವನ್ನು ನಾವು ಒಂದು ಸ್ಪಷ್ಟ ವ್ಯಾಲ್ಯೂವಲ್ಲಿ ಹೇಳಿದರೆ, ಉದಾಹರಣೆಗೆ ನಾನು ಆಗ ಹೇಳಿದಾಗೆ ಅರ್ಥಶಾಸ್ತ್ರದ ಅಂಕಗಳನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಂಕಗಳನ್ನು ಹೇಳುವ ಬದಲಾಗಿ ಅರ್ಥಶಾಸ್ತ್ರ ಪ್ರಥಮ PUC ವಿಭಾಗದಲ್ಲಿ ಅರ್ಥಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ, 60%ಗಿಂತ ಹೆಚ್ಚಿದೆ. ಅಲ್ಲಿ ಏನು ಹೇಳಿದ್ದೇವೆ, ಸರಾಸರಿ ಅಂಕಗಳನ್ನು ಹೇಳಿದ್ದೇವೆ. ಹಾಗೆ ಸರಾಸರಿ, ಮಧ್ಯಾಂಕ, ಹಾಗೆ ಮೀಡಿಯನ್ ಅಂತ ಹೇಳ್ತೇವೆ, ಮೋಡ್ ವ್ಯಾಲ್ಯೂ ಅಂತ ಹೇಳ್ತೇವೆ, ವೇರಿಯನ್ಸ್ ಅಂತಿದೆ. ಇದೆಲ್ಲ ಅರ್ಥಶಾಸ್ತ್ರದ ಒಂದು ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ಸ್ ಅಂತ ಹೇಳೋದು, ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಅಂತ. ಅದನ್ನು ಸಹ ನಾವಿಲ್ಲಿ ಮುಂದೆ ಕಲೀಲಿಕ್ಕಿದ್ದೇವೆ. ಹಾಗಾಗಿ ಈ ಕಂಡೆನ್ಸ್ ಮಾಡಲಿಕ್ಕೆ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಇನ್ ಕಂಡೆನ್ಸಿಂಗ್ ದ ಮಾಸ್ ಡೇಟಾ ಅಂತ ಹೇಳಿದರೆ, ಅಲ್ಲಿ ವರ್ಗೀಕರಿಸದೇ ಇದ್ದಾಗ ನಾವಲ್ಲಿ ಏನು ಹೇಳ್ತೇವೆ, ವರ್ಗೀಕರಿಸುವುದು ಅಂತ ಹೇಳ್ತೇವೆ.
ನಾವು ಕ್ಲಾಸಿಫಿಕೇಷನ್ ಮಾಡದೇ ಇದ್ದರೆ ಅದನ್ನು ರಾ ಡೇಟಾ ಅಂತ ಕರೆಯೋದು. ಅನ್ಕ್ಲಾಸಿಫೈಡ್ ಡೇಟಾ ಏನಿದೆ ಅದು ಮಾಸ್ ಡೇಟಾ ಅಂತ ಹೇಳೋದು. ಎಲ್ಲರದ್ದು 60, 50, 100, 0ಇಂದ 100ರವರೆಗೆ ಪಡೆದ ಅಂಕಗಳು ತರಗತಿಯಲ್ಲಿ ಎಲ್ಲರಲ್ಲಿ ಇದೆ. ಅದನ್ನು ನಾವು ಕಂಡೆನ್ಸ್ ಮಾಡೋದಾದರೆ, ಎವರೇಜಿಗೆ ತರೋದಾದರೆ, ಸರಾಸರಿ ಮಾಡೋದಾದರೆ, ಅಥವಾ ಮಧ್ಯಾಂಕಕ್ಕೆ ತರೋದಾದರೆ, ಅಥವಾ ಅದನ್ನು ಒಂದು ಕಂಡೆನ್ಸ್ ವ್ಯಾಲ್ಯೂವಲ್ಲಿ, ಒಂದು ಕೇಂದ್ರೀಯ ಸೆಂಟ್ರಲ್ ಟೆಂಡೆನ್ಸಿ ಮೆಷರ್ ವ್ಯಾಲ್ಯೂವಲ್ಲಿ ಹೇಳುವುದಾದರೆ ಶತಾಂಶ, ಈಗ ಶೇಕಡಾವಾರು ಎಷ್ಟು, ಸರಾಸರಿ ಎಷ್ಟು, ಹೀಗೆಲ್ಲ ಹೇಳೋದಾದರೆ ಅದು ಬಹಳ ಸುಲಭ ಆಗ್ತದೆ. ಇದೆಲ್ಲ ಟೆಕ್ನಿಕ್ಸ್ ಯಾವುದು? ಸ್ಟ್ಯಾಟಿಸ್ಟಿಕ್ಸಿಂದ. ನಾವು ಅಂಕಿಅಂಶಗಳ ಆ ಒಂದು ತಂತ್ರಜ್ಞಾನ, ಅದನ್ನು ಅಧ್ಯಯನ ಮಾಡುವ ವಿಧಾನಗಳಲ್ಲಿ ನಾವೇನು ಮಾಡ್ತೇವೆ, ಈ ಅವರ್ಗೀಕೃತ ದತ್ತಾಂಶಗಳು, ಮಾಸ್ ದತ್ತಾಂಶ, ಮಾಸ್ ಡೇಟಾ ಏನಿದೆ ಅದನ್ನು ನಾವು ವರ್ಗೀಕರಿಸಲಿಕ್ಕೆ, ಕ್ಲಾಸಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ. ಇಟ್ ಹೆಲ್ಪ್ಸ್ ಇನ್ ಕಂಡೆನ್ಸಿಂಗ್ ಮಾಸ್ ಡೇಟಾ. ಥರ್ಡ್ ಒನ್ ಏನಿದೆ, ಇಟ್ ಈಸ್ ಯೂಸ್ ಟು ಫೈಂಡಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಫರೆಂಟ್ ಇಕನಾಮಿಕ್ ಫ್ಯಾಕ್ಟ್ಸ್ ಅಂತ. ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಫರೆಂಟ್ ಇಕನಾಮಿಕ್ ಫ್ಯಾಕ್ಟರ್ಸ್ ಅಥವಾ ಫ್ಯಾಕ್ಟ್ಸ್ ಅಂತಿದೆ. ನಾವು ಆರ್ಥಿಕ ವಿಚಾರಗಳು ಅಂತ ಹೇಳೋದಿದ್ರೆ ಜನಸಂಖ್ಯೆ ಇರ್ಬೋದು, ಜನರ ಆದಾಯ ಇರಬಹುದು, ರಾಷ್ಟ್ರದ ಆದಾಯ ಇರ್ಬೋದು, ಪಾಪ್ಯುಲೇಷನ್, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್, ಹಾಗೆ ಪ್ರೈಸ್ ಆಫ್ ಎ ಗುಡ್, ಸಪ್ಲೈ, ಕ್ವಾಂಟಿಟಿ ಆಫ್ ಸಪ್ಲೈ, ಹಾಗೆ ಕ್ವಾಂಟಿಟಿ ಆಫ್ ಡಿಮಾಂಡ್. ಇದೆಲ್ಲ ಏನು? ಇಕನಾಮಿಕ್ ಫ್ಯಾಕ್ಟ್ಸ್, ಆರ್ಥಿಕ ಸಂಗತಿಗಳು, ಆರ್ಥಿಕ ಘಟಕಗಳು. ಸರಕಿನ ಬೆಲೆ, ಹಾಗೆ ಸರಕಿನ ಪೂರೈಕೆ, ಸರಕಿನ ಬೇಡಿಕೆ, ಜನಸಂಖ್ಯೆ, ನಿರುದ್ಯೋಗದ ಪ್ರಮಾಣ, ರಾಷ್ಟ್ರದ ಆದಾಯ, ಹಾಗೆ ತಲಾ ಆದಾಯ. ಇದೆಲ್ಲ ವಿಚಾರಗಳು ಏನದು? ಇಕನಾಮಿಕ್ ಫ್ಯಾಕ್ಟ್ಸ್ ಅಥವಾ ಇಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಇಟ್ ಈಸ್ ಯೂಸ್ ಟು ಫೈಂಡಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಇಕನಾಮಿಕ್ ಫ್ಯಾಕ್ಟರ್ಸ್. ಈಗ ಪ್ರೈಸ್ ಆ್ಯಂಡ್ ಡಿಮಾಂಡ್, ಸರಕಿನ ಬೆಲೆ ಮತ್ತು ಸರಕಿನ ಬೇಡಿಕೆ, ಇದರ ನಡುವಿನ ಒಂದು ಸಂಬಂಧವನ್ನು ಹೇಳಲಿಕ್ಕೂ ಆಗ್ತದೆ. ಪ್ರೈಸ್ ಹೆಚ್ಚಿದರೆ, ವೆನ್ ದೆರ್ ಈಸ್ ಎ ರೈಸ್ ಇನ್ ಪ್ರೈಸ್, ದ ಡಿಮಾಂಡ್ ವಿಲ್ ಡಿಕ್ರೀಸಸ್ ಅಂತ ಹೇಳ್ತೇವೆ. ಯಾವುದೇ ಸರಕಿಗೆ ಬೆಲೆ ಹೆಚ್ಚಿದರೆ ಬೇಡಿಕೆ ಕಡಿಮೆ ಆಗ್ತದೆ. ಇದು ಒಂದು ಸಂಬಂಧ. ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮಾಂಡ್ ಗಿವ್ಸ್ ದ ಒಂದು ರಿಲೇಷನ್ಶಿಪ್ಪನ್ನು ಹೇಳ್ತದೆ. ಹೇಗಿದೆ? ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ. ಇದನ್ನೆಲ್ಲ ಹೇಳಲಿಕ್ಕೆ ನಮಗೆ ಈ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಏನಿದೆ ಅದು ಹೆಲ್ಪ್ ಆಗ್ತದೆ. ದ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ ಟು ಫೈಂಡಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಫರೆಂಟ್ ಇಕನಾಮಿಕ್ ಫ್ಯಾಕ್ಟ್ಸ್. ಹಾಗೆ ಫೋರ್ತ್ ಒನ್, ದ ಎಕನಾಮಿಸ್ಟ್ ಮೈಟ್ ಬಿ ಇಂಟ್ರೆಸ್ಟೆಡ್ ಇನ್ ಪ್ರೆಡಿಕ್ಟಿಂಗ್ ದ ಚೇಂಜಸ್ ಇನ್ ಒನ್ ಇಕನಾಮಿಕ್ ಫ್ಯಾಕ್ಟರ್ ಡ್ಯೂ ಟು ದ ಚೇಂಜಸ್ ಇನ್ ಅನದರ್ ಫ್ಯಾಕ್ಟರ್. ಒಂದು ಸಂಗತಿಗಳೇನಿದೆ, ಒಂದು ಆರ್ಥಿಕ ವಿಚಾರಗಳೇನಿದೆ, ಅದು ಏನಾಗ್ತದೆ, ಫ್ಯೂಚರಲ್ಲಿ ಏನಾಗ್ತದೆ ಪ್ರೆಡಿಕ್ಟ್ ಮಾಡೋದು. ಇಟ್ ಈಸ್ ವೆರಿ ಯೂಸ್ಫುಲ್ ಟು ಪ್ರೆಡಿಕ್ಟ್ ದ ಎಕನಾಮಿಕ್ಸ್. ಪ್ರೆಡಿಕ್ಟ್ ಮಾಡಲಿಕ್ಕೆ ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ ಮುಂದೇನಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಹೆಚ್ಚು ಖರ್ಚು ಮಾಡಿ, ಸಾಲ ಮಾಡಿ ಕಲಿಸ್ತೇನೆ. ಒಂದು ಎಕ್ಸಾಂಪಲ್, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್, ಅದು ಎಜುಕೇಷನಿಗೆ ಮಾಡೋ. ಈಗ ನಿಮ್ಮಲ್ಲ ಹಾಗೆ ಪೇರೆಂಟ್ಸು ನೀವೆಷ್ಟು ಕಲಿತೀರಿ ಅಷ್ಟು ನಿಮಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾಕೆ ಇನ್ವೆಸ್ಟ್ ಮಾಡ್ತಾರೆ? ನಾವು ಪ್ರೆಡಿಕ್ಟ್ ಮಾಡ್ಬೋದು ಮುಂದೆ ಭವಿಷ್ಯತ್ತಿನಲ್ಲಿ ನಿಮ್ಮ ಎಜುಕೇಷನ್, ನೀವು ಪಡೆದಂತಹ ಶಿಕ್ಷಣದಿಂದ, ನಿಮಗೆ ಕೊಟ್ಟಂತಹ ಒಂದು ಕ್ವಾಲಿಟಿ ಎಜುಕೇಷನಿಂದ ನೀವು ಹೆಚ್ಚಿನ ಒಂದು ಒಳ್ಳೆಯ ಉದ್ಯೋಗವನ್ನು, ಹೆಚ್ಚು ಆದಾಯ ಬರುವ ಉದ್ಯೋಗವನ್ನು ಗಳಿಸಬಹುದು. ಅಲ್ಲಿ ಇನ್ವೆಸ್ಟ್ಮೆಂಟ್ ನಮ್ಮದು ಮುಂದೆ ನಮಗೆ ಅದು ಫಲ ಕೊಡುತ್ತದೆ ಎಂಬುದನ್ನು ನಾವು ಹೇಳಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮುಂದೆ ಫ್ಯೂಚರಲ್ಲಿ ರಾಷ್ಟ್ರದ ಆದಾಯ ಹೇಗೆ ಹೆಚ್ಚುತ್ತದೆ, ರಾಷ್ಟ್ರದ ಅಭಿವೃದ್ಧಿ ಹೇಗಾಗ್ತದೆ, ಹೌ ದ ಇಕನಾಮಿಕ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್, ಅಥವಾ ಹೌ ದ ಇನ್ಕಮ್, ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಸ್, ಇದರ ಬಗ್ಗೆ ಪ್ರೆಡಿಕ್ಟ್ ಮಾಡ್ಬೋದು. ಒಬ್ಬ ಅರ್ಥಶಾಸ್ತ್ರಜ್ಞ
ಅಲ್ಲಿ ಪ್ರೆಡಿಕ್ಟ್ ಮಾಡೋದು, ಮುಂದೆ ಭವಿಷ್ಯತ್ತು ಏನಾಗ್ತದೆ ಎಂಬುದನ್ನು ಭವಿಷ್ಯ ನುಡಿಲಿಕ್ಕೆ ಈ ಯಾವುದು ಸಂಖ್ಯಾಶಾಸ್ತ್ರದ ವಿಧಾನಗಳು, ಸಂಖ್ಯಾಶಾಸ್ತ್ರ ಪ್ರಯೋಜನಕ್ಕೆ ಬರ್ತದೆ. ಲಾಸ್ಟ್ ಒನ್ ಏನಿದೆ, ಇನ್ economic policies, statistics plays a vital role in decision making. ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಪ್ರಾಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಅಲ್ಲಿ ಆರ್ಥಿಕ ಸಿದ್ಧಾಂತಗಳು ಅಂತಿದೆ. ಆರ್ಥಿಕ ಸಿದ್ಧಾಂತಗಳನ್ನು ನಿರೂಪಿಸಲಿಕ್ಕೆ ಸಂಖ್ಯಾಶಾಸ್ತ್ರದ ವಿಧಾನಗಳು ಉಪಯೋಗ ಆಗ್ತದೆ ಅಂತ ನೋಡ್ತೀವಿ. ಈಗ ನಾನಾಗೆ ಹೇಳಿದಾಗೆ ಒಂದು ಬೇಡಿಕೆಯ ನಿಯಮ, ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡನ್ನು ನಾವು ಹೇಗೆ ನಿರೂಪಿಸಿದ್ದೇವೆ? ದ ಲಾ ಆಫ್ ಡಿಮಾಂಡ್ ಏನು ಹೇಳ್ತದೆ? ಇಟ್ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮಾಂಡ್ ಅಂತ ಹೇಳಿದ್ವಿ. ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧ ಹೇಳ್ತದೆ. ಅದೇ ಥರ ಈ ಸಿದ್ಧಾಂತಗಳು, ಆರ್ಥಿಕ ಸಿದ್ಧಾಂತಗಳು, ಜನಸಂಖ್ಯಾ ಸಿದ್ಧಾಂತ, ಜನಸಂಖ್ಯೆ ಹೆಚ್ಚುತ್ತಾ ಹೋದರೆ ಏನಾಗ್ತದೆ, ಅಲ್ಲಿ ಪಾಪ್ಯುಲೇಷನ್ ಥಿಯರಿ ಅಂತಿದೆ, ಆಪ್ಟಿಮಮ್ ಪಾಪ್ಯುಲೇಷನ್ ಥಿಯರಿ ಅಂತಿದೆ. ಹಾಗೆ ಕೆಲವೊಂದು ಸಿದ್ಧಾಂತಗಳು, ಹಾಗೆ ನಿರುದ್ಯೋಗದ ಸಿದ್ಧಾಂತ, ಉದ್ಯೋಗದ ಸಾಮಾನ್ಯ ಸಿದ್ಧಾಂತ, ಕೇನ್ಸನ ಸಿದ್ಧಾಂತ, ಹೀಗೆಲ್ಲ ಬಹಳಷ್ಟು ಸಿದ್ಧಾಂತಗಳು ನಮಗೆ ಸಿಗ್ತದೆ, ಆರ್ಥಿಕ ಸಿದ್ಧಾಂತಗಳು. ಆ ಸಿದ್ಧಾಂತಗಳನ್ನು ನಿರೂಪಿಸಲಿಕ್ಕೆ ಬೇಸ್ ಯಾವುದು? ಟೆಕ್ನಿಕ್ಸ್ ಏನು, ವಾಟ್ ಟೆಕ್ನಿಕ್ಸ್ ಅಥವಾ ವಾಟ್ ಆರ್ ದ ಟೆಕ್ನಿಕ್ಸ್ ಯೂಸ್ಡ್ ಇನ್ economic policies, that is statistical techniques. Statistics helps ಅಥವಾ plays a vital role, ಬಹಳಷ್ಟು ಮುಖ್ಯವಾದಂತಹ ಪಾತ್ರವನ್ನು ಏನು ಮಾಡ್ತದೆ? ಡಿಸಿಷನ್ ಮೇಕಿಂಗ್, ನಿರ್ಧಾರಗಳು, ಸಿದ್ಧಾಂತಗಳು ಸರಿ, ಕೆಲವೊಮ್ಮೆ ಊಹೆಗಳ ಮೇಲೆ ನಿಂತಿರ್ತದೆ, ಎಸಂಪ್ಷನ್ಸನ್ನು ನಾವು ಮಾಡಿರ್ತೇವೆ, ಊಹೆ ಹೀಗಾದರೆ ಹೀಗಾಗ್ಬೋದು ಅಂತ. ಆದರೆ ಅದನ್ನು ಒಂದು ತೀರ್ಮಾನಗಳನ್ನು, ಒಂದು ಡಿಸಿಷನ್ ಮೇಕಿಂಗ್ನಲ್ಲಿ ಒಂದು ಪೂರ್ವ ನಿರ್ಧರಿತಗೊಳಿಸಲಿಕ್ಕೆ ಈ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೀಗೆ 5 ಪಾಯಿಂಟ್ಸನ್ನು ನೀವು ಹೈಲೈಟ್ ಮಾಡಿಕೊಟ್ಟು ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟರೆ 4 ಮಾರ್ಕ್ಸಿನ ಕ್ವಶನ್ ಇದೆ, ಸೇಮ್ ಕ್ವಶನ್ ಇದೆ. ವಾಟ್ ಸ್ಟ್ಯಾಟಿಸ್ಟಿಕ್ಸ್ ಡಸ್ ಇನ್ ಎಕನಾಮಿಕ್ಸ್ ಅಂಥೇಳಿ, ಅಥವಾ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬ ವಿಚಾರ ಇದೆ. ಅದನ್ನು ನಾವಿಲ್ಲಿ ತಿಳ್ಕೊಂಡೆವು. ಈಗ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಬಹಳಷ್ಟು ಪ್ರಯೋಜನ ಇದೆ. ಅಂಕಿಸಂಖ್ಯೆಗಳ ಅಧ್ಯಯನವನ್ನು ನಾವು ಮಾಡಿದರೆ ಅರ್ಥಶಾಸ್ತ್ರ ಸುಲಭವಾಗಿ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕೆಲವೊಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ವಿಧಾನಗಳು, ಗ್ರಾಫ್ ಆಗಲಿ ಅಥವಾ ಚಿತ್ರಣಗಳಾಗಲಿ, ನಕ್ಷೆಗಳಾಗಲಿ, ಇದೆಲ್ಲವೂ ಕ್ಲಿಷ್ಟಕರವಾದಂತಹ ಒಂದು ಮಾಸ್ ಡೇಟಾ ಏನಿದೆ, ಸಂಕೀರ್ಣವಾದಂತಹ ಒಂದು ದತ್ತಾಂಶ ಏನಿದೆ, ಅದನ್ನು ಸರಳವಾಗಿ ಸಾಮಾನ್ಯ ಜನರಿಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ದೇವೆ. ಅದನ್ನು ನಾವು ಕಂಡುಕೊಂಡೆವು. ಈಗ ನಿಮಗೆ ಅದರ ಒಂದು ಪರಿಕಲ್ಪನೆ, ಅದರ ಅರ್ಥ ಆಯಿತು, ಸಂಖ್ಯಾಶಾಸ್ತ್ರ ಯಾಕೆ ಬಳಕೆ ಮಾಡ್ತೇವೆ ಅಂತ. ಆದರೆ ಇನ್ನೊಂದು ಸಣ್ಣ ಒಂದು ತಿಳುವಳಿಕೆ ಕೊಡ್ತಾರೆ. ತಿಳುವಳಿಕೆ ಅಂತ ಹೇಳಿದ್ರೆ, ನಾವು ಸಂಖ್ಯಾಶಾಸ್ತ್ರಗಳ ಲೆಕ್ಕದಲ್ಲೇ ಹೋಗಿ ಸಂಖ್ಯಾಶಾಸ್ತ್ರದ ಒಂದು ಪರಿಜ್ಞಾನ ಏನಿದೆ, ಒಂದು ನಾಲೇಜ್ ಏನಿದೆ, ಅದನ್ನೇ ನಾವು ಎಲ್ಲ ಸಂದರ್ಭದಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮ ಸಾಮಾನ್ಯ ಜ್ಞಾನ ಏನಿದೆ, ಸಾಮಾನ್ಯ ತಿಳುವಳಿಕೆ ಏನಿದೆ, ಅದು ಬಹಳ ಮುಖ್ಯ ಇದೆ. ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಬರೇ ಅಂಕೆ ಸಂಖ್ಯೆಗಳು, ಬರೇ ಒಂದು ಲೆಕ್ಕಾಚಾರಗಳನ್ನು ಮಾಡಿದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ. ಇದು ಒಂದು ಉತ್ತಮ ಎಕ್ಸಾಂಪಲ್ ಏನಿದೆ ಅಂತ ಹೇಳಿದ್ರೆ, ಇಲ್ಲೊಂದು ಎಕ್ಸಾಂಪಲ್ ಬೇರೆ ಕೊಟ್ಟಿದ್ದಾರೆ. 4 ಮಾರ್ಕ್ಸಿನ ಒಂದು ಕತೆ ಬರೀಲಿಕ್ಕೆ ಹೇಳ್ತಾರೆ. ಅದರ ಮೊದಲಿಗೆ ಇದರ ಒಂದು ಸಂಕ್ಷಿಪ್ತ ತಿಳುವಳಿಕೆಯನ್ನು ಹೇಳೋದಾದರೆ, ನಾವು ಈಜು ಕಲಿಯುವಂಥದ್ದು, ಸ್ವಿಮ್ಮಿಂಗನ್ನು ನಾವು ಏನು ಮಾಡ್ತೇವೆ, ಪುಸ್ತಕದಲ್ಲಿ 30 ದಿನದಲ್ಲಿ ಈಜು ಕಲಿಯುವುದು ಅಂಥೇಳಿ ಒಂದು ಪುಸ್ತಕ ಖರೀದಿ ಮಾಡ್ತೀವಿ. ಪುಸ್ತಕ ಖರೀದಿ ಮಾಡಿಕೊಂಡು
ಅದನ್ನು ಚೆನ್ನಾಗಿ ಓದಿ ನಿಮಗೆ ಪರೀಕ್ಷೆ ಬರೆದರೆ ಕ್ವಶನ್ಗಳಿಗೆಲ್ಲ ಆನ್ಸರ್ ಬರೀಬೋದು. ಆದರೆ ನೇರವಾಗಿ ನೀರಿಗೆ ಅವನನ್ನು ಇಳಿಸಿದರೆ ಅವನಿಗೆ ಈಜು ಖಂಡಿತ ಬರೋದಿಲ್ಲ. ಬರೀ ಪುಸ್ತಕ ಮಾತ್ರ ಓದಿರ್ತಾನೆ, ಪ್ರಾಕ್ಟಿಕಲ್ ಇಲ್ಲ. ಅದೇ ಥರ ನಾವು ಅಂಕಿಅಂಶಗಳನ್ನೇ ಪರಿಗಣಿಸಿಕೊಂಡರೆ ನಮ್ಮ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಅಲ್ಲಿ ಉಪಯೋಗ ಮಾಡಿಕೊಳ್ಳದಿದ್ದರೆ ನಾವೇನಾಗ್ತೇವೆ, ನಾವೇ ಸೋಲ್ತೇವೆ, ನಮ್ಮದೇ ತಪ್ಪು ನಿರ್ಧಾರಗಳಾಗ್ತವೆ ಎಂಬುದನ್ನು ಈ ಒಂದು ಕಥೆಯಲ್ಲಿ ಹೇಳ್ತದೆ. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್ ಅಂತ. ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಾಗಿ ಸಂಖ್ಯಾತ್ಮಕ ವಿಧಾನಗಳು ಆಗುವುದಿಲ್ಲ, ಅದೇ ನಮಗೆ 100% ಸರಿ ಅಂತ ಹೇಳೋದಿಲ್ಲ ಅಂತ. ಇದಕ್ಕೆ ಒಂದು ಸಣ್ಣ ಒಂದು ಬಾಕ್ಸ್ ಐಟಮಲ್ಲಿ ಕತೆ ಇದೆ, ಅದನ್ನೇ ಬರೆದ್ರೆ ಆಯಿತು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನು ಅಂತ ಹೇಳಿದ್ರೆ 4 ಕುಟುಂಬದ ಸದಸ್ಯರು, ತಂದೆ ತಾಯಿ 2 ಮಕ್ಕಳು. ಈ 4 ಮಂದಿ ಒಂದು ನದಿಯನ್ನು ದಾಟಲಿಕ್ಕೆ ನದಿ ತೀರಕ್ಕೆ ಬರ್ತಾರೆ. ಆ ರಿವರ್ ಬ್ಯಾಂಕಿನ ಬದಿಯಲ್ಲಿ ಬರ್ತಾರೆ. ಅವನಿಗೆ ಆ ನದಿಯ ಪ್ರವಾಹದಲ್ಲಿ, ನದಿಯ ಆಳದ ಆ ಡೆಪ್ತ್ ಏನಿದೆ, ಆ ರಿವರಿನ ಡೆಪ್ತ್ ಏನಿದೆ, ಹಿ ನೋಸ್ ದ ಡೆಪ್ತ್ ಆಫ್ ದ ರಿವರ್, ಎಷ್ಟು ಇದೆ ಎಂಬುದನ್ನು ಅವ ತಿಳ್ಕೊಂಡಿದ್ದ. ಈ ಒಂದು ಎಕ್ಸಾಂಪಲ್, ನೀವು ಆ ಕತೆ ಅರ್ಥ ಮಾಡಿಕೊಳ್ಳೋದಾದರೆ ಅದರ ಆಳ, ನದಿಯ ಆಳ ಎಷ್ಟಿದೆ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ 4 ಅಡಿಗಳಷ್ಟು 4 ಫೀಟ್ನಷ್ಟು ಆಳ ಇದೆ ಅಂತ ತಿಳ್ಕೊಂಡ್ರೆ, ಈ ನದಿ ದಾಟುವಂಥ ಸಂದರ್ಭದಲ್ಲಿ ಇವ ಏನು ಕುಟುಂಬದ ಯಜಮಾನ ಏನಿದೆ, ತಂದೆಯಾದವ ಅಲ್ಲಿ ಲೆಕ್ಕ ಹಾಕ್ತಾನೆ. ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲಿಗೆ 3 ಫೀಟು ಅಂತ ತಿಳ್ಕೊಳ್ಳುವ. ಒಬ್ಬ 6 ಫೀಟು ಎತ್ತರ ಇದ್ದಾನೆ. ಒಂದು ಎಕ್ಸಾಂಪಲ್ ನಾನು ಕೊಟ್ಟು ವಿವರಿಸ್ತಾ ಇದ್ದೇನೆ, ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಮತ್ತು ಆ ಬಾಕ್ಸ್ ಐಟಮಲ್ಲಿ ಸ್ಪಷ್ಟ ಹೇಳ್ತಾರೆ, ನೇರ ಬರೀಬಹುದು. ಹಾಗೆ ತಾಯಿಯ ಹೈಟು 5 ಫೀಟು, ಹಾಗೆ ಒಂದು ಮಗುವಿನ ಹೈಟು 3 ಫೀಟು, ಇನ್ನೊಂದು ಮಗುವಿನ ಹೈಟು 2 ಫೀಟು. ಹೀಗೆ 4 ಜನ ಏನಿದ್ದಾರೆ, ಕುಟುಂಬದ ಸದಸ್ಯರೇನಿದ್ದಾರೆ, ಅವರ ಎತ್ತರಗಳು ಅವನಿಗೆ ಗೊತ್ತಿದೆ. ಹಾಗೆ ನದಿಯ ಆಳದ ಒಂದು ನಾಲೆಜ್ ಅವನ ಹತ್ರ ಇದೆ. ಈಗ ಈಚ್ ಇಂಡಿವಿಜುವಲ್ ಮೆಂಬರ್ಸ್ ಹ್ಯಾಸ್ ಏನದು ಹೈಟ್ ಎಷ್ಟಿದೆ ಎಂಬುದರ ಒಂದು ನಾಲೆಜ್ ಅವನಿಗಿದೆ. ಹಾಗೆ ನದಿಯ ಆಳ ಇದೆ. ಈಗ ಈ 4 ಜನರು ನದಿಯನ್ನು ದಾಟುವ ಸಂದರ್ಭದಲ್ಲಿ ಇವ ಹೆಚ್ಚು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾನೆ. ಯಜಮಾನ ಏನು, ನನಗೆ ಸಂಖ್ಯಾಶಾಸ್ತ್ರದ ತಿಳುವಳಿಕೆ ಭಾಳಷ್ಟಿದೆ, ನಾನು ಅದರ ಪ್ರಕಾರ ಹೇಗೆ ಹೋಗಬಹುದು ಅಂತ. ಸಂಖ್ಯಾಶಾಸ್ತ್ರದಲ್ಲಿ ಅವ ಏನು ಮಾಡ್ತಾನೆ, ಒಂದು ಸರಾಸರಿ ಹೈಟನ್ನು ಲೆಕ್ಕ ಹಾಕ್ತಾನೆ, ಆ್ಯವರೇಜ್ ಕಂಡುಹಿಡಿತಾನೆ. 4 ಕುಟುಂಬದ ಸದಸ್ಯರ ಸರಾಸರಿ ಹೈಟ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ 11, 11, 14, 16, 4 ಮೆಂಬರ್ಸ್, ಸೊ 4 ಫೀಟ್ ಆಯಿತು. average height is 4 feet. He knows the depth of the river. How much it is? 3 feet. So his decision, according to statistical techniques, he find the average. 4 feet is the average of their family members' height of the ಫ್ಯಾಮಿಲಿ ಮೆಂಬರ್ಸ್ 4 ಫೀಟ್. ಆಮೇಲೆ ಅವ ಯಾವ ರೀತಿ ನಿರ್ಧಾರ ಮಾಡ್ತಾನೆ, ಈಗೇನು ನದಿಯ ಆಳಕ್ಕಿಂತ ನಮ್ಮ ಸರಾಸರಿ ಹೈಟ್ ಏನಿದೆ, ನಮ್ಮ ಎಲ್ಲರ ಸರಾಸರಿ ಹೈಟ್ ಏನಿದೆ, ಎವರೇಜ್ ಹೈಟ್ ಏನಿದೆ ಹೆಚ್ಚಿದೆ, 4 ಫೀಟ್ ಇದೆ. ಹಾಗಾಗಿ ನಾವು ಈ ನದಿಯನ್ನು ದಾಟಬಹುದು. ಕ್ಲಿಯರ್ ಆಯಿತು? ದಾಟಬಹುದಾ? ದಾಟಬಹುದು ಹೇಳಿ. ಅಲ್ಲಿ ನದಿಯನ್ನು ದಾಟುವಾಗ ಏನಾಗ್ತದೆ, ಇಲ್ಲಿ ಸರಾಸರಿಯ ಒಂದು ಟೆಕ್ನಿಕ್ ಏನಿದೆ ಅದನ್ನು ಬಳಸಿಕೊಂಡದರ ಪರಿಣಾಮ ಯಾರು ಹೈಟ್ ಇದ್ದಾರೆ, ತಂದೆ ತಾಯಿ ಇವರು ದಾಟ್ಬೋದು. ಹಾಗೆ ಇಲ್ಲಿ ಆ್ಯವರೇಜ್ ಆ ಟೆಕ್ನಿಕ್ ಏನಿದೆ ಅದು
ಬಳಕೆ ಆಗುವುದಿಲ್ಲ. ಸಾಮಾನ್ಯ ಜ್ಞಾನ ಉಪಯೋಗಿಸಬೇಕು. ಇಲ್ಲಿ ಏನು 2 ಫೀಟ್ ಹೈಟ್ ಇದ್ದವ ಮತ್ತು 3 ಫೀಟ್ ಹೈಟ್ ಇದ್ದವ ಖಂಡಿತ ಮುಳುಗ್ತಾನೆ. ಇಲ್ಲಿ ಸರಾಸರಿಯನ್ನು ನಾವು ಕಂಡುಹಿಡಿಯುವಂಥ ಒಂದು ಆ ಕ್ರಮದಿಂದ ಅವನ ನಿರ್ಧಾರ ತಪ್ಪಾಗ್ತದೆ. ಎಲ್ಲರೂ ನದಿಯನ್ನು ಅವರು ದಾಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನದಿಯನ್ನು ದಾಟುವುದಿಲ್ಲ. ಅದರಲ್ಲಿ ಕೆಲವೊಂದು ಮಂದಿ ಆ ಹೈಟ್ ಕಡಿಮೆ ಇರುವಂಥ ಮಂದಿ ಖಂಡಿತ ಅಲ್ಲಿ ಮುಳುಗ್ತಾರೆ ಅಂತ. ಹೀಗೆ ಆ ಒಂದು ಕತೆ ಹೇಳ್ತದೆ. ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಹೇಗೆ ಎಂಬುದನ್ನು ಉದಾಹರಣೆಯೊಂದಿಗೆ ಸಮರ್ಥಿಸಿ ಅಂತಿದೆ. ಏನದು? ಎಕ್ಸ್ಪ್ಲೈನ್ ದ ಎಕ್ಸಾಂಪಲ್, ಸುಟೇಬಲ್ ಎಕ್ಸಾಂಪಲ್, ದಟ್ ಈಸ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್ ಅಂಥೇಳಿ ಒಂದು 4 ಮಾರ್ಕ್ಸಿನ ಕ್ವಶನ್. ಹೀಗೆ ಈ ಚಾಪ್ಟರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಎಂಬ ಚಾಪ್ಟರಲ್ಲಿ ಎಕನಾಮಿಕ್ಸ್ ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಇದರ ಮಹತ್ವ ಏನು, ಹಾಗೆ ಸ್ಟ್ಯಾಟಿಸ್ಟಿಕ್ಸಿನಲ್ಲಿ ಅದನ್ನೇ ನಂಬಿಕೊಂಡಿದ್ದರೆ ನಮಗೆ ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯ ಎಂಬುದಲ್ಲ, ಸಾಮಾನ್ಯ ಜ್ಞಾನವೇ ಅಲ್ಲಿ ಮಿಗಿಲಾಗಿದೆ ಎಂಬ ವಿಚಾರ ಇದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಬ್ಯಾಂಕಿನಲ್ಲಿ ಕೆಲವು ಪ್ರಶ್ನೆಗಳಿದೆ. ಕ್ವಶನ್ ಬ್ಯಾಂಕಿನ ಪ್ರಶ್ನೆಗಳು, ಅದರಲ್ಲಿ ನಾನು ಅದರ ಪ್ರಕಾರ ಕ್ವಶನ್ ಬ್ಯಾಂಕಿನಲ್ಲಿ ಬರುವಂಥ ಪ್ರಶ್ನೆಗಳ ಪ್ರಕಾರ ಪಾಠವನ್ನು ಮಾಡಿದ್ದೇನೆ. ಕ್ವಶನ್ಸ್ ನಿಮಗೆ ಸ್ಪಷ್ಟ ಆಗಿದೆ. ಹಾಗೆ 4 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ನಿಜ ಜೀವನದಲ್ಲಿ ನಾವು ಅಲ್ಲಾದೀನನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ ಎಂಬ ಕ್ವಶನ್ ಇದೆ. ಹಾಗೆ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ಈ ಹೇಳಿಕೆಯನ್ನು ವಿವರಿಸಿ ಅಂತ ಒಂದು ಕ್ವಶನ್ ಇದೆ. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ 4 ಮಾರ್ಕ್ಸ್ ಇದು. ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಯೊಂದಿಗೆ ವಿವರಿಸಿ ಅಂಥೇಳಿ 4 ಕ್ವಶನ್ ಇದೆ. ಹಾಗೆ ಇದರಲ್ಲಿ ಒಂದು 4 ಮಾರ್ಕ್ಸಿನ ಪ್ರಶ್ನೆ ಮತ್ತು 1 ಮಾರ್ಕ್ಸಿನ ಪ್ರಶ್ನೆ 1, 2 ಮಾರ್ಕ್ಸಿನ ಪ್ರಶ್ನೆ 1, ಹೀಗೆ ಒಟ್ಟು 7 ಮಾರ್ಕ್ಸಿನಷ್ಟು ಫಸ್ಟ್ ಚಾಪ್ಟರ್